ಬಳ್ಳಾರಿಯಲ್ಲಿ 16 ಲಕ್ಷ ರೂಪಾಯಿ ಹಣದೊಂದಿಗೆ ಆರ್ಟಿಒ ಕಚೇರಿ ಸಿಬ್ಬಂದಿ ನಾಪತ್ತೆಯಾಗಿದ್ದಾನೆ. ಆರ್ಟಿಒ ಕಚೇರಿಯ ಟ್ರೆಜರಿ ವಿಭಾಗದಲ್ಲಿ ರವಿ ತಾವರೆಕೆರೆ ಕೆಲಸ ಮಾಡ್ತಾ ಇದ್ದ. ಈಗ ಮೇ 21ನೇ ತಾರೀಕಿನ ಒಂದು ದಿನದ ಹಣ ಜೊತೆಗೆ ಮೇ 26ರಿಂದ ಮೇ 31ರವರೆಗಿನ ಹಣವನ್ನ ಈತ ಪಡ್ಕೊಂಡು ನಾಪತ್ತೆಯಾಗಿದ್ದಾನೆ. ಇನ್ನು 6 ತಿಂಗಳ ಹಿಂದೆಯಷ್ಟೇ ಹುಬ್ಬಳ್ಳಿಯ ಆರ್ಟಿಒ ಇಂದ ಈತ ಬಳ್ಳಾರಿ ಆರ್ಟಿಒಗೆ ಶಿಫ್ಟ್ ಆಗಿದ್ದ, ಅಂದರೆ ಟ್ರಾನ್ಸ್ಫರ್ ಆಗಿದ್ದ. 7 ದಿನ ಸಂಗ್ರಹವಾಗಿದ್ದ ವಾಹನ ತೆರಿಗೆ ಜೊತೆಗೆ ಶುಲ್ಕದ ಹಣವನ್ನು ಈತನ ಬಳಿಯೇ ಇಟ್ಟಿದ್ರು. ಒಟ್ಟು 16 ಲಕ್ಷ ರೂಪಾಯಿ 72,518 ರೂಪಾಯಿ ಸಂಗ್ರಹ ಆಗಿತ್ತು. ಇನ್ನು ಸರ್ಕಾರಕ್ಕೆ ಹಣವನ್ನು ಕಟ್ಟದೆ ಪೂರ್ತಿ ಹಣವನ್ನು ತಗೊಂಡು ಈತ ನಾಪತ್ತೆಯಾಗಿದ್ದಾನೆ. ಫೋನ್ ಮಾಡಿದ್ರೆ ಈತನ ಫೋನ್ ಸ್ವಿಚ್ ಆಫ್, ಮನೆಗೆ ಹೋದ್ರೂ ಕೂಡ ನೋ ಯೂಸ್, ಯಾಕಂದರೆ ಮನೇಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ, ಈ ರೀತಿಯಾಗಿ ಸಬೂಬು. ಹಣ ಕೊಡದೆ ನಾಪತ್ತೆ ಆಗಿರುವಂಥ ಸಿಬ್ಬಂದಿ ರವಿ ತಾವರೆಕೆರೆ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ. ಇನ್ನು ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳ ಒತ್ತಡದಿಂದ ನನ್ನ ಗಂಡ ನಾಪತ್ತೆ ಆಗಿದ್ದಾನೆ ಅಂತ ಅವರ ಪತ್ನಿ ಅಳಲು ತೋಡ್ಕೊಂಡಿದ್ದಾರೆ. ಸೊ ಯಾರು ರವಿ ಇದ್ದಾನೆ, ಈತ ಎಸ್ಕೇಪ್ ಆಗಿರೋದ್ರಿಂದ ಈತನ ಪತ್ತೆಗಾಗಿ ಪೊಲೀಸರು ಕೂಡ ತೀವ್ರ ಶೋಧವನ್ನು ಮುಂದುವರೆಸಿದ್ದಾರೆ. 26 ಮೇಯಿಂದ 31 ಮೇವರೆಗೂ ಟ್ರೆಜರಿಯಲ್ಲಿ ಜಮಾ ಆಗಿರ್ತಕ್ಕಂಥ ಹಣವನ್ನು ಟ್ರೆಜರಿ ವರ್ಕ್ ಕೆಲಸ ಮಾಡ್ತಿರ್ತಕ್ಕಂಥ ರವಿ ತಾವರ್ಕೇಡ್ ಎನ್ನುವರು ಬ್ಯಾಂಕಿಗೆ ಕಟ್ಟದೇ ಇರ್ತಾರೆ. ಅದು ನಮಗೆ ಗೊತ್ತಾಗಿದೆ, 4ನೇ ತಾರೀಕು ಗೊತ್ತಾಗಿದೆ. ಅದು ಲೇಟಾಗಿ ಗೊತ್ತಿರೋದು ಕಾರಣ ಅಂದರೆ 26ನೇ ತಾರೀಕು ತಮಗೆಲ್ಲ ಗೊತ್ತಿರೋ ಹಾಗೆ ಮೇಜರ್ ಆಕ್ಸಿಡೆಂಟ್ ಆಯಿತು ಸಂಡೂರಲ್ಲಿ. ಸುಮಾರು 6 ಜನ ಆಕ್ಸಿಡೆಂಟಲ್ಲಿ ತೀರೋಗಿದ್ದಾರೆ. ಆ ಉದ್ದೇಶದಿಂದ 26ರಿಂದ 31ರವರೆಗೂ ನಾನು ಸಂಡೂರಲ್ಲೇ ಬೀಡುಬಿಟ್ಟು ಅಲ್ಲೆಲ್ಲ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿ ಎನ್ಫೋರ್ಸ್ಮೆಂಟನ್ನು ಮಾಡಿ ಕೇಸ್ಗಳನ್ನು ಹಾಕಿ ಎಲ್ಲರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿರ್ತೇನೆ. ಆದ ಕಾರಣ ಆ ಸಮಯದಲ್ಲಿ ನಾವು ಈ ಟ್ರೆಜರಿ ಬಗ್ಗೆ ಗಮನ ಹರಿಸಿರ್ತೀವಿ. ಏನಾಗಿದೆ ಅನ್ನೋದು ಇಷ್ಟೇ ಸರ್. ಬುಧವಾರ ಡ್ಯೂಟಿ ಮುಗಿಸಿದ್ದಾರೆ ನಮ್ಮ ಮನೆಯವರು, ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಊಟ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಡೈಲಿ ಹೆಂಗೆ ನಡೀತೈತೆ ಹಾಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಕೂತಿದ್ದಾರೆ, ಮಕ್ಕಳು ಕವರ್ಸ್ ಹಾಕುತ್ತಾ ಕೂತಿದ್ದಾರೆ. ಟೈಮ್ 6 ಗಂಟೆ 7 ಗಂಟೆ ಸುಮಾರು ಆಯಿತು. ಇನ್ನು ಮಗಳಿಗೆ ಗಮ್ ಆಗಿತ್ತು ಅಂತ ತರಕ್ಕೆ ಹೋದ್ರು ಅಷ್ಟೇ ಸರ್. ಹೋಗಿಂದ ಫೋನ್ ಮಾಡಿ ಇವ್ರ ಮನೆಗೆ ಬಂದರು. ಸೂಪ್ರಿಡೆಂಟ್ ವೀರೇಶ್ ಸರ್ ಇನ್ನೊಬ್ಬರು ಬಂದಿದ್ದರು. ಬಂದರು ಸಡನ್ನಾಗಿ ಬಂದರು. ಬಂದಿಂದ ಬನ್ನಿ ಒಳಗಡೆ ಬನ್ನಿ ಅಂತಂದೆ. ಬಂದೆ ಕೂಡಿಸಿದೆ. ಅವ್ರು ಏನೋ ಹಿಂಗಾಗಿದೆ ಸರ್, ಫೋನ್ ಎತ್ತಾಯಿಲ್ಲ, ಫೋನ್ ಎತ್ತೆ ಅಂತಂದೆ. ನಾನು ಏನಾಗಿದೆ ಇಲ್ಲ ಸರಿ ಫೋನ್ ಹಚ್ಚಿ ಅಂತಂದೆ. ಫೋನ್ ಹಚ್ಚಿದೆ. ಫೋನ್ ಹಚ್ಚಿಂದ ನನ್ನ ಫೋನಿಂದನೇ ಮಾತಾಡಿದ್ದಾರೆ. ನನಗೆ ಗೊತ್ತಿಲ್ಲ ಸರ್, ಆ ದುಡ್ಡು ತೊಗೊಂಡು ಹೋಗಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ, ಏನಾಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಎಲ್ಲಿ ಹುಬ್ಳಿಯಲ್ಲಿ ನಾನು 8 ವರ್ಷ ಮಾಡಿದ್ವಿ. ಅಪ್ಪಯ್ಯ ಸರ್ 40 ಕೆಳಗಡೆ 4 ವರ್ಷ ಮಾಡಿದ್ದಾರೆ. ಕ್ಯಾಶ್ ಕೌಂಟ್ರು, DL ಫೈಲ್ಸ್, ಮತ್ತು ಈಗ ದಾಮೋದರ್ RTO ಸರ್ ಅವ್ರ ರೆಫರೆನ್ಸ್ ಮೇರೆಗೆ ನಾವು ಇಲ್ಲಿ ಬಂದಿದ್ದು. ನನ್ನ ಗಂಡನ ಇದರಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.